ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಗೂ ಹುರುಳಿಕಾಯಿ ಪಲ್ಯ. ಈ ಪಲ್ಯನ ನೀವು ಕೂಡ ಮಾಡಿರ್ತೀರ ಎಲ್ಲರೂ. ಆದರೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಿದಾಗ ಇದ್ರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈಗ ಮೊದಲು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿನ ಚೆನ್ನಾಗಿ ಬಿಸಿ ಮಾಡಿದ ನಂತರ ಅದಕ್ಕೆ ಒಂದು 3-4 ಚಮಚದಷ್ಟು ಎಣ್ಣೆ ಬಿಡಿ. ಆ ಎಣ್ಣೆ ಕೂಡ ಕಾದ ನಂತರ ಇವಾಗ ನೀವು ಒಂದು 4-5 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿಟ್ಕೊಳ್ಳಿ. ಆ ಬೆಳ್ಳುಳ್ಳಿ ಎಸಳನ್ನು ಸಹ ಆ ಎಣ್ಣೆಗೆ ಹಾಕಿ ಬೆಳ್ಳುಳ್ಳಿ ಎಸಳು ಹೊಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಹೊಂಬಣ್ಣ ಬಂದರೆ ಅದರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದಾದ ನಂತರ ಹಚ್ಚಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯನ್ನು ಸಹ ಹಾಕಿ ಹಸಿರು ಮೆಣಸಿನ್ಕಾಯನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಯಾಕೆಂದರೆ ಇದು ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕಿ ಫ್ರೈ ಮಾಡಿದಾಗ ಆ ಪಲ್ಯದ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದಾದ ನಂತರ ನಾವು ಈರುಳ್ಳಿಯನ್ನು ಸಹ ಹಾಕಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಎಲ್ಲನೂ ಹಾಕಿದ ಮೇಲೆ ಅದನ್ನು ಸಹ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ. ಯಾಕೆಂದರೆ ಈ ಇಂಗ್ರೀಡಿಯೆಂಟ್ ಎಲ್ಲ ನಾವು ಒಂದೊಂದೇ ಯಾಕೆ ಹಾಕ್ತೀವಿ ಅಂತಂದರೆ ಅದರ ಒಂದು ಫ್ರೇಗ್ರೆನ್ಸು ಆ ಪಲ್ಯಕ್ಕೆ ಬಿಟ್ಕೊಳ್ಳುತ್ತೆ. ಇಲ್ಲ ನಾವು ಒಂದೊಂದೇ ಹಾಕೋ ಬದಲು ಯಾವಾಗಲೂ ಜಾಸ್ತಿ ಒಂದೇ ಸಲ ಹಾಕ್ಬಿಟ್ಟಾಗ ಅದರ ಬೆಳ್ಳುಳ್ಳಿ ಹಸಿ ಹಸಿಯಾಗೇ ಇರುತ್ತೆ, ಹಸಿರು ಮೆಣಸಿನ್ಕಾಯಿ ಸಹ ಹಸಿ ಹಸಿಯಾಗೇ ಇರುತ್ತೆ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ. ಇದಾದ ನಂತರ ನಾವು ಬೇಯಿಸಿಟ್ಕೊಂಡಿರೋವಂತಹ ಹೆಸರು ಕಾಳು ಮತ್ತು ಹುರುಳಿಕಾಯಿ ಇದೆಲ್ಲನೂ ಸಹ ಬಸ್ತಿಟ್ಕೊಂಡಿರಬೇಕು. ಹಾಗೆ ಇವಾಗ ತುರಿದಿಟ್ಟಿರೋಂತಹ ಕಾಯಿ ತುರಿ ಮತ್ತು ಹಚ್ಚಿಟ್ಟಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಹೆಸರು ಕಾಳು ಮತ್ತು ಹುರುಳಿಕಾಯಿಯನ್ನು ಬೇಯಿಸಿ ಬಸ್ತಿಟ್ಕೊಂಡಿರ್ತೀವಲ್ಲ, ಅದನ್ನು ಇವಾಗ ನಾವು ಈ ಪಲ್ಯಕ್ಕೆ ಸೇರಿಸ್ಕೋಬೇಕು. ಇವಾಗ ಇದನ್ನೆಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡಿ. ಇದೆಲ್ಲ ನಾವು ಮಿಕ್ಸ್ ಮಾಡಿದ ನಂತರ ಏನು ಮಾಡಬೇಕು ಅಂದರೆ ಕೊನೆಯಲ್ಲಿ ಈ ಮ್ಯಾಗಿ ಮಸಾಲೆನ ಹಾಕಬೇಕು. ಫಸ್ಟ್ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಪಲ್ಯ ಮಾಡಿದ್ರೂ ಸಹ ಈ ಮ್ಯಾಗಿ ಮಸಾಲೆನ ಹಾಕಬೇಕಾದ್ರೆ ನಾವು ಕೊನೆಯಲ್ಲೇ ಸಹ ಹಾಕಬೇಕು. ಕೊನೆಯಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಅದರದ್ದೊಂದು ಘಮ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಇವಾಗ ಈ ಪಲ್ಯ ಎಲ್ಲ ರೊಟ್ಟಿಗಳಿಗೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಅಕ್ಕಿ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ, ರವೆ ರೊಟ್ಟಿ ಮತ್ತು ಗೋಧಿ ರೊಟ್ಟಿಗೆ ಸಹ ಚೆನ್ನಾಗಿ ಸೂಟ್ ಆಗುತ್ತೆ ಈ ಒಂದು ಪಲ್ಯ. ಈಗ ನೋಡಿ ಈ ಮಸಾಲೆನ ಕೊನೆಯಲ್ಲಿ ಮಾಡಿದ್ದೆಲ್ಲ ಆಯಿತು. ನಾನು ಈಗ ಈ ಪಲ್ಯಕ್ಕೆ ಈ ಒಂದು ಪುಡಿನ ಹಾಕ್ತಾಯಿದ್ದೀನಿ. ಈ ಪುಡಿ ಹಾಕಿದ ನಂತರ ನಾವು ಏನು ಮಾಡಬೇಕು ಅಂದರೆ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಹಾಗೆಯೇ ಇವತ್ತು ರವೆ ರೊಟ್ಟಿನೂ ಸಹ ಮಾಡ್ತಾಯಿದ್ದೀನಿ. ಈ ರವೆ ರೊಟ್ಟಿ ಇವಾಗ ಆಗಿದೆ, ಇನ್ನೊಂದು ಸ್ವಲ್ಪ ಬೆಂದರೆ ಆಗುತ್ತೆ. ರವೆ ರೊಟ್ಟಿ ಯಾವುದೇ ರೊಟ್ಟಿನೂ ಸಹ 2 ಕಡೆ ಬೇಯಿಸಿದ್ರೇ ಚೆಂದ ಫ್ರೆಂಡ್ಸ್. ಒಂದು ಕಡೆ ಬೇಯಿಸಿದ್ರೆ ಅದು ಮೇಲುಗಡೆ ಎಲ್ಲ ಸ್ವಲ್ಪ ಹಸಿ ಹಸಿಯಾಗಿ ಹಾಗೇ ಇರುತ್ತೆ. ಹಾಗಾಗಿ ನಾನು 2 ಕಡೆನೂ ಬೇಯಿಸ್ಕೊಳ್ತೀನಿ ಯಾವಾಗ್ಲೂ. ಇವಾಗ ಅಕ್ಕಿ ರೊಟ್ಟಿನೂ ಸಹ ರೆಡಿಯಾಗಿದೆ. ಈ ಥರ ಒತ್ತಿ ಒತ್ತಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಬೇಗ ಬೇಯುತ್ತೆ ರೊಟ್ಟಿ ಕೂಡ. ನೀವು ಎಲ್ಲ ಇದೇ ಥರ ರೊಟ್ಟಿ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.